ಹಲೋ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ 10 ಇಂಟ್ರೆಸ್ಟಿಂಗ್ ಕ್ವಶನ್ಸನ್ನು ಕೇಳುತ್ತೇನೆ. ನೋಡೋಣ ಅದರಲ್ಲಿ ನೀವೆಷ್ಟು ಆನ್ಸರ್ ಮಾಡ್ತೀರಾ ಅಂತ. ನಿಮ್ಮ ಹತ್ರ 10 ಸೆಕೆಂಡ್ಸ್ ಟೈಮ್ ಇರುತ್ತದೆ ಆನ್ಸರ್ ಮಾಡಲು. ನಿಮಗೇನಾದರೂ ಇನ್ನೂ ಹೆಚ್ಚು ಸಮಯ ಬೇಕಾದಲ್ಲಿ ಈ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಪ್ರಪಂಚದ ಪ್ರತಿಯೊಬ್ಬರಿಗೂ ಇದು ಬೇಕು, ಆದರೆ ಅವರು ಅದನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಮತ್ತೊಬ್ಬರಿಗೆ ಕೊಡುತ್ತಾರೆ. ಹಾಗಾದರೆ ಅದು ಏನು? ಕೆಲವೊಬ್ಬರು ಕೇಳ್ತಾರೆ, ಕೆಲವೊಬ್ಬರು ಅಲ್ಲಿ ಕೇಳಿಸ್ಕೊಳೋದು ಬಿಟ್ಟು ಹೋಗ್ಬಿಡ್ತಾರೆ. ಸೊ ಉತ್ತರ ಯೋಚನೆ ಮಾಡಿ. ಉತ್ತರ ಸಲಹೆಗಳು, ಅಡ್ವೈಸ್. ಒಣಗುತ್ತದೆ, ಒದ್ದೆಯಾಗುತ್ತದೆ, ಮತ್ತೆ ತೇವ ಆಗುತ್ತೆ. ಅದು ಏನು? ಉತ್ತರ ಟವಲ್. ನಾವು ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತೇವೆ, ಆದರೆ ಆ ಸ್ಥಳ ಅಲ್ಲಿಯೇ ಇರುತ್ತದೆ. ಆದರೆ ಅದು ಏನು? ಯೋಚನೆ ಮಾಡಿದ್ದು ಸಾಕು. ಉತ್ತರ ಮೆಟ್ಟಿಲು. ಒಂದು ಕಣ್ಣಿದೆ, ಆದರೆ ಅದರಲ್ಲಿ ನೋಡಲು ಸಾಧ್ಯವಿಲ್ಲ. ಅದು ಏನು? ಉತ್ತರ ಸೂಜಿ, ನೀಡಲ್. ಕಮಲ ಸ್ನಾನ ಮಾಡಲು ಸ್ನಾನದ ಕೊಠಡಿಗೆ ಹೋಗುತ್ತಾಳೆ, ಆದರೆ ಅವಳ ಕೂದಲು ಒದ್ದೆಯಾಗಿಲ್ಲ. ಇದು ಹೇಗೆ ಸಾಧ್ಯ? ಉತ್ತರ ಅವಳು ನಲ್ಲಿಯನ್ನು ಆನ್ ಮಾಡಿಲ್ಲ. ಎಲ್ಲರೂ ಅವಳು ಸ್ನಾನನೇ ಮಾಡಿಲ್ಲ ಅಂತ ಅನ್ಕೋತಾರಲ್ವಾ? ನೀವು ಕಂದು ಬಣ್ಣದ ಮನೆಗೆ ಬಿಳಿ ಬಣ್ಣ ಹಚ್ಚಿದರೆ ಅದು ಬಿಳಿ ಮನೆಯಾಗುತ್ತದೆ. ಹಾಗಾದರೆ ನೀವು ಬಿಳಿ ಅಂಗಿಯನ್ನು ಕೆಂಪು ಸಮುದ್ರಕ್ಕೆ ಎಸೆದರೆ ಅದು ಏನಾಗುತ್ತದೆ? ಉತ್ತರ ಅದು ಕೆಂಪು ಬಣ್ಣ ಆಗೋದಿಲ್ಲ, ಒದ್ದೆಯಾಗುತ್ತದೆ. ಯಾಕಂದ್ರೆ ಅದು ಕೆಂಪು ಸಮುದ್ರ ಎಂಬುದು ಸಮುದ್ರದ ಹೆಸರು. ಅವರ ಒಂದು ಅಂತಸ್ತಿನ ಮನೆಯನ್ನು ಸಂಪೂರ್ಣವಾಗಿ ಗುಲಾಬಿ ಬಣ್ಣದಲ್ಲಿ ಅಲಂಕರಿಸಿದ್ದಾರೆ. ಗೋಡೆಗಳು, ಕಾರ್ಪೆಟ್ ಮತ್ತು ಪೀಠೋಪಕರಣಗಳು ಎಲ್ಲ ಗುಲಾಬಿ ಬಣ್ಣದಲ್ಲಿ ಅಲಂಕರಿಸಿದ್ದಾರೆ. ಹಾಗಾದರೆ ಮೆಟ್ಟಿಲುಗಳ ಬಣ್ಣ ಯಾವುದು? ಉತ್ತರ ಆ ಮನೆಗೆ ಮೆಟ್ಟಿಲುಗಳೇ ಇರಲಿಲ್ಲ, ಯಾಕಂದರೆ ಅದು ಒಂದು ಅಂತಸ್ತಿನ ಮನೆ. ನಾನು ಗರಿಯಂತೆ ಹಗುರವಾಗಿರುತ್ತೇನೆ, ಆದರೆ ಎಂತಹ ಬಲವಂತವರಾದರೂ ಸಹ ನನ್ನನ್ನು 5 ನಿಮಿಷಗಳಿಗಿಂತ ಹೆಚ್ಚು ಕಾಲ ಹಿಡಿದಿಟ್ಟುಕೊಳ್ಳುವುದಿಲ್ಲ. ಹಾಗಾದರೆ ನಾನು ಏನು? ಉತ್ತರ ಉಸಿರು. ಉಸಿರು ಇದ್ರೇನೆ ಜೀವ ಅಲ್ವಾ? ಬುಧವಾರ
ಗುರುವಾರ ಮತ್ತು ಶುಕ್ರವಾರ. ಪದಗಳನ್ನು ಬಳಸದೆ ನೀವು ಸತತ 3 ದಿನಗಳನ್ನು ಹೇಳಬಲ್ಲಿರಾ? ಉತ್ತರ: ನಿನ್ನೆ, ಇಂದು ಮತ್ತು ನಾಳೆ. ಇದು ನಿಮಗೆ ಸೇರಿದ್ದು, ಆದರೆ ನಿಮಗಿಂತ ಹೆಚ್ಚಾಗಿ ಎಲ್ಲರೂ ಇದನ್ನು ಬಳಸುತ್ತಾರೆ. ಹಾಗಾದರೆ ಇದು ಏನು? ಯೋಚನೆ ಮಾಡಿದ್ದಾಯ್ತಾ? ಅದು ನಿಮ್ಮ ಹೆಸರು.